ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಬ್ಬರು ಸಿಸ್ಟರು ಇವಾಗ ಎದೆ ಸುತ್ತಳತೆ ಜಾಸ್ತಿ ಇದೆ, ಸ್ಲೀವ್ಸ್ ರೌಂಡು ಅಂದರೆ ಆರ್ಮಲ್ ರೌಂಡ್ ಕಡಿಮೆ ಇದೆ. ಆ ರೀತಿ ಬಂದಾಗ ಏನು ಮಾಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಎಲ್ಲಿ ಮಿಸ್ಟೇಕ್ ಆಗಿರುತ್ತೆ ಅಂತ ಕೇಳಿದ್ರು. ಅದಕ್ಕೆ ಯಾವ ರೀತಿ ನೀವು ಸರಿಪಡಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಇದು ನೋಡಿ, ಎದೆ ಸುತ್ತಳತೆ ಇವಾಗ ಜಾಸ್ತಿ ಇದೆ ಅಂದ್ಕೊಳ್ಳಿ. ನೀವು ಚೆಸ್ಟ್ ಇದು ಕಟಿಂಗ್ ಮಾಡುವಾಗ ನೋಡ್ಕೋಬೇಕು, ಎದೆ ಸುತ್ತಳತೆ ಜಾಸ್ತಿ ಇದೆ, ಸ್ಲೀವ್ಸ್ನ ರೌಂಡು ಕಡಿಮೆ ಬಂದಿದೆ ಅಂದಾಗ ಅವಾಗ ಏನಾಗುತ್ತೆ, ಸ್ಲೀವ್ಸ್ ರೌಂಡ್ ಇಲ್ಲಿಗೆ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ, ಇವಾಗ ಇಲ್ಲಿಗೆ ಬರುತ್ತೆ. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಂದರೆ ಗೊತ್ತಾಗಲಿ ಅಂತ. ಇವಾಗ ಇದು ಎದೆ ಸುತ್ತಳತೆ ಇಲ್ಲಿಗೆ ಬಂದಿರುತ್ತೆ ಅಂದ್ಕೊಳ್ಳಿ. ಓಕೆನಾ, ಅರ್ಧ ಇಂಚು ಇವಾಗ ಈ ಕಡೆ ಜಾಸ್ತಿ ಬಂದಿರುತ್ತೆ. ನೀವೇನು ಮಾಡಬೇಕು, ಇವಾಗ ಹಿಂಗೆ ಸ್ಟಿಚ್ ಮಾಡಿದ್ರೆ ಇಲ್ಲಿ ಅರ್ಧ ಇಂಚು ಇಲ್ಲಿ ಹೋದಾಗ ಏನಾಗುತ್ತೆ, ಹಿಂಗೆ ಸ್ಟಿಚ್ ಮಾಡಿದ್ರೆ ಟೈಟ್ ಆಗುತ್ತೆ. ಇವಾಗ ಈ ಕಡೆಯಿಂದ ಹಿಂಗೆ ಸ್ಟಿಚ್ ಮಾಡಿದಾಗ ಅರ್ಧ ಇಂಚು ಟೈಟ್ ಆಗುತ್ತೆ. ಚೆಸ್ಟು ಜಾಸ್ತಿ ಇರೋದ್ರಿಂದ ಟೈಟ್ ಆಗೇ ಆಗುತ್ತೆ. ಓಕೆನಾ, ಇವಾಗ ಸ್ಲೀವ್ಸ್ ಇಷ್ಟೇ ಇರೋದ್ರಿಂದ ಇಷ್ಟೇ ಬರಬೇಕು ನಮಗೆ. ಇಲ್ಲಿ ಏನಪ್ಪ ಚೇಂಜ್ ಮಾಡ್ಕೋಬೋದು ಅಂತಂದರೆ, ಇಲ್ಲಿ ಎದೆ ಸುತ್ತಳತೆ ತೊಗೋತೀರಲ್ವ, ಇವಾಗ ನಾವು ಅರ್ಧ ಇಂಚು ಉಕ್ಸ್ ಪಟ್ಟಿಗೆ ಬಿಡ್ತೀವಿ ಅಲ್ವಾ. ಉಕ್ಸ್ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗೆ ಅರ್ಧ ಇಂಚು ಬಿಡ್ತೀವಲ್ವ, ಅಲ್ಲಿ 1 ಇಂಚು ಬಿಡಿ. ಅರ್ಧ ಇಂಚು ಉಕ್ಸ್ ಪಟ್ಟಿಗೆ ಹೋಗುತ್ತೆ, ಇನ್ನು ಅರ್ಧ ಇಂಚು ಲೂಸ್ ಬರುತ್ತೆ. ಓಕೆನಾ, ಈ ರೀತಿ ಇಲ್ಲಿ 1 ಇಂಚು ಬಿಟ್ಟರೆ ನೀವು ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ, ನಿಮ್ಗೆ ಇಲ್ಲಿ ಲೂಸ್ ಆಗುತ್ತೆ. ಓಕೆನಾ, ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಇಲ್ಲಿ ಸೊಂಟ ಸುತ್ತಳತೆ ಹತ್ರ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಇಲ್ಲಿ ನಮಗೆ ಜಾಸ್ತಿ ಬರಬೇಕು ಚೆಸ್ಟ್, ಇಲ್ಲಿ ಕಪ್ಸ್ ಹತ್ರ ಜಾಸ್ತಿ ಬರಬೇಕಾಗಿರೋದ್ರಿಂದ ಇಲ್ಲಿ ಕರೆಕ್ಟಾಗಿ ಇಷ್ಟೇ ಬರಬೇಕು. ಇಲ್ಲಿ ಸೊಂಟ ಸುತ್ತಳತೆ ಹತ್ರ ಇಲ್ಲಿ ಮಾತ್ರ ನಮಗೆ ಕಪ್ಸು ದೊಡ್ಡದು ಬರಬೇಕಾಗಿರೋದ್ರಿಂದ ನೀವು ಇಲ್ಲಿ ಮಾತ್ರ ಚೇಂಜ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡು ಇಲ್ಲಿವರೆಗೂ ಹಿಂಗೆ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಬೇರೆ ಪೀಸಲ್ಲಿ ತೋರಿಸ್ತೀನಿ ನಾನು ಹೇಗೆ ಅಂತ. ಇವಾಗ ನಾನು ಹೇಳ್ದಂಗೆ ಇಲ್ಲಿ ಎದೆ ಸುತ್ತಳತೆ ಜಾಸ್ತಿ ಇದೆ, ತೋಳಿನ ಸುತ್ತಳತೆ ಕಡಿಮೆ ಇದೆ. ತೋಳಿನ ಆರ್ಮುಲ್ ರೌಂಡಿನ ಸುತ್ತಳತೆ ಕಡಿಮೆ ಇದ್ದಾಗ ಅಂದರೆ ಅವ್ರಿಗೆ ಸ್ವಲ್ಪ ಚೆಸ್ಟ್ ಜಾಸ್ತಿ ಇರುತ್ತೆ, ತೋಳು ಸಣ್ಣ ಇರುತ್ತೆ ಅಂಥವ್ರಿಗೋಸ್ಕರ ಈ ರೀತಿ ನಾನು ಹೇಳ್ದಂಗೆ ಇವಾಗ ಇಲ್ಲಿಂದ ಇವಾಗ ಇದನ್ನು ಜಾಸ್ತಿ ತೊಗೋಬೇಕು. ಇವಾಗ ಇಲ್ಲಿ ಜಾಸ್ತಿ ತೊಗೊಂಡಿರ್ತೀರ, ಅವಾಗ ಏನಾಗುತ್ತೆ ನೋಡಿ, ಈ ರೀತಿ ಬರುತ್ತೆ. ಇವಾಗ ಈ ರೀತಿ ಸ್ಟಿಚ್ ಮಾಡೋಕ್ಕಾಗಲ್ಲ. ನೀವು ಹಿಂಗೆ ಸ್ಟಿಚ್ ಮಾಡಿದ್ರೆ ತೋಳು ಲೂಸ್ ಆಗುತ್ತೆ. ಇಲ್ಲಿ ಸ್ಟಿಚ್ ಮಾಡಿದ್ರೆ ಇವಾಗ ಇದೇ ಹಿಂಗೆ ಸ್ಟಿಚ್ ಮಾಡಿದ್ರೆ ಇದೇನಾಗುತ್ತೆ, ಟೈಟ್ ಆಗುತ್ತೆ. ಓಕೆನಾ, ಇವಾಗ ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡೋಕ್ಕಂತೂ ಆಗಲ್ಲ. ಇವಾಗ ಈ ರೀತಿ ಬರುತ್ತೆ ಅಂದರೆ ಹಿಂಗೆ ಸ್ಟಿಚ್ ಮಾಡೋಕ್ಕಾಗುತ್ತಾ, ಆಗಲ್ಲ. ಆವಾಗ ನೀವು ಹಿಂಗೆ ಸ್ಟಿಚ್ ಮಾಡಿದ್ರೆ ಟೈಟ್ ಆಗುತ್ತೆ. ಇಲ್ಲಿ ಸ್ಟಿಚ್ ಇವಾಗ ಇಲ್ಲಿ ಸಿಕ್ತು ಅಂತ ಹಿಂಗೆ ಕ್ರಾಸ್ ಆಗಿಡಿದ್ರೆ ಲೂಸ್ ಬಂದುಬಿಡುತ್ತೆ. ಓಕೆನಾ, ಇನ್ನೆಲ್ಲೂ ಇಲ್ಲಿ ಸರಿ ಮಾಡೋಕ್ಕಾಗಲ್ಲ, ಇಲ್ಲಿ ಲೂಸ್ ಇರುತ್ತೆ. ಅವಾಗ ಹಿಂಗೆ ತಿರ್ಗಾ ಮತ್ತೆ ಹಿಂಗೆ ಹಿಡಿಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ತೊಗೊಳ್ಳಿ, ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೆ ಆವಾಗ ನಿಮಗೆ ಇಲ್ಲಿ ಫುಲ್ಲು ಫ್ರೀ ಬಂದುಬಿಡುತ್ತೆ ಕಪ್ಸು. ಓಕೆನಾ, ಆವಾಗ ನೀವು ಇಲ್ಲಿ ಅರ್ಧ ಇಂಚು ಕಡಿಮೆ ತೊಗೊಳ್ಳಿ. ಇವಾಗ ಅರ್ಧ ಇಂಚು ಇಲ್ಲಿರುತ್ತೆ, ಇಲ್ಲಿಗೆ ತೊಗೊಳ್ಳಿ. ಇವಾಗ ಇಲ್ಲಿ ತೊಗೊಂಡಿರ್ತೀರಲ್ವ ಉದ್ದ ಅಗಲ, ಅವಾಗ ಇಲ್ಲಿಗೆ ತೊಗೊಂಡಾಗ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇದರಲ್ಲಿ ತೋರಿಸ್ತೀನಿ ಬ್ಲೌಸಲ್ಲಿ ಈ ರೀತಿ ಇದೆ ಅಂದ್ಕೊಳ್ಳಿ. ಓಕೆನಾ, ಇವಾಗ ಅದು ಬ್ಲೌಸ್ನ ಕಟಿಂಗ್ ಮಾಡಬೇಕಾದ್ರೆ ನೀವು ಈ ರೀತಿ ಇಟ್ಕೊತೀರಲ್ವ, ಇವಾಗ ಒಂದು ಅರ್ಧ ಇಂಚ್ ಆಲ್ರೆಡಿ ಇದು ಉಕ್ಸ್ ಪಟ್ಟಿಗೆಲ್ಲ ಬಿಟ್ಟು ತೊಗೊಂಡಿದ್ದೀನಿ. ಹಾಗಾಗಿ ಇನ್ನು ಸ್ಟಿಚಿಂಗಿಗೆ ತೊಗೋಬೇಕು. ಇವಾಗ ನಾನು ಹೇಳ್ದಂಗೆ ಇಲ್ಲಿ ಇದಾಯ್ತಲ್ವ, ಇಲ್ಲಿ ಅರ್ಧ ಇಂಚ್ ಹಿಂಗೆ ಕಮ್ಮಿ ಮಾಡ್ಕೋಬೇಕು, ಇಲ್ಲಿ ಜಾಸ್ತಿ ಮಾಡ್ಕೋಬೇಕು ಅರ್ಧ ಇಂಚು. ಓಕೆನಾ, ಈ ರೀತಿ ಇರುತ್ತಲ್ಲ, ಇವಾಗ ಅರ್ಧ ಇಂಚು ಇವಾಗ ಆಲ್ರೆಡಿ ಉಕ್ಸ್ ಪಟ್ಟಿ ಇದು 2 ಇದೆ. ಇವಾಗ ಇಲ್ಲಿ ಬಂದ್ಬಿಟ್ಟು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ, ಹಿಂಗೆ ಬರಬೇಕು. ಓಕೆನಾ, ಈ ರೀತಿ ಇಲ್ಲಿ ಅರ್ಧ ಇಂಚು ಜಾಸ್ತಿ ಬಂದಾಗ ನಿಮ್ಗೆ ಇಲ್ಲಿ ಕಪ್ಸು ಜಾಸ್ತಿ ಬರುತ್ತೆ. ಓಕೆನಾ, ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿ ಅರ್ಧ ಇಂಚು ಜಾಸ್ತಿ ತೊಗೋಬೇಕು. ಇವಾಗ ಈ ರೀತಿ ಇರುತ್ತೆ ನಿಮಗೆ. ಇಲ್ಲಿಗೆಲ್ಲ ಅರ್ಧ ಇಂಚು ಈ ಥರ ಕ್ರಾಸಾಗಿ ತೊಗೊಳ್ಳಿ. ಓಕೆನಾ, ನಾನು ಸುಮ್ಮನೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬರುತ್ತೆ ಬ್ಲೌಸು ಅಂತ ತೋರಿಸ್ತಾ ಇದ್ದೀನಿ. ಓಕೆನಾ, ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಓಕೆನಾ, ಇವಾಗ ನಿಮ್ಗೆ ಹಂಗೆ ಹೇಳಿದ್ರೆ ಇವಾಗ ಅದು ಸ್ಟಿಚಿಂಗ್ ಆಗಿರೋ ಬ್ಲೌಸಲ್ಲಿ ತೋರಿಸ್ದೆ, ಇವಾಗ ಇದರಲ್ಲಿ ತೋರಿಸ್ತಾ ಇದ್ದೀನಿ, ಕಟಿಂಗ್ ಮಾಡಿರೋ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದ್ರಲ್ಲಿ ಅರ್ಥ ಆಗುತ್ತೆ ಅರ್ಥ ಮಾಡ್ಕೋಬೋದು. ಓಕೆನಾ, ಒಬ್ರಿಗೆ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ಓಕೆನಾ, ಈ ರೀತಿ ಇರುತ್ತೆ. ಇವಾಗ ಇದು ನಮಗೆ ಮಾರ್ಕು ಇಲ್ಲಿದೆ. ಇವಾಗ ಇಲ್ಲಿ ನಾವು ಅರ್ಧ ಇಂಚು ಜಾಸ್ತಿ ತೊಗೊಂಡಿರೋದು, ಇಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿ. ಓಕೆನಾ, ನೀವು ಇಲ್ಲಿಂದ ತೊಗೊಂಡ್ರೆ ಇಲ್ಲಿಗೆ ನೀವು ತೊಗೊಂಡಾಗ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಬರುತ್ತೆ. ಇವಾಗ ಇಲ್ಲಿ ಜಾಸ್ತಿ ತೊಗೊಂಡಿರ್ತೀರಲ್ವ, ಹಾಗಾಗಿ ಇಲ್ಲಿ ಆಟೋಮೆಟಿಕ್ಕಾಗಿ ಹಿಂಗೆ ಕೆಳಗಡೆ ಒಳಗಡೆಗೇ ಬರುತ್ತೆ ಇದು ಸ್ಟಿಚಿಂಗು. ಸುಮ್ಮನೆ ಅಳತೆಯಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿಂದ ಬಂದು ಇಲ್ಲಿಗೆ ನಮಗೆ 10.25 ಇದೆ ಅಂದ್ಕೊಳ್ಳಿ. ಇವಾಗ 10.25 ಇದೆ ಅಲ್ವಾ, ಈ 10.25 ಇವಾಗ ಇಲ್ಲಿಂದ ತೊಗೊಂಡ್ರೆ ನಮ್ಗೆ ಇಲ್ಲಿಗೆ ಬಂತು ನೋಡಿ, 10.25 ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬಂತು. ಓಕೆನಾ, ಇಲ್ಲಿ ಜಾಸ್ತಿ ಮಾಡ್ಕೋಬೇಕು. ನಿಮಗೆ ಚೆಸ್ಟು ಜಾಸ್ತಿ ಇದ್ದು ಸ್ಲೀವ್ಸ್ ಆರ್ಮಲ್ ರೌಂಡ್ ಕಡಿಮೆ ಇದ್ದಾಗ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಮೆಥಡ ಯೂಸ್ ಮಾಡ್ಕೋಬೇಕಾಗುತ್ತೆ ನೀವು. ಈ ರೀತಿ ಇಲ್ಲಿ ಫ್ರಂಟಲ್ಲಿ ಜಾಸ್ತಿ ತೊಗೋಬೇಕು ನೀವು. ಓಕೆನಾ, ಇಲ್ಲೇ ಒಂದು ಅರ್ಧ ಇಂಚು ನೀವು ಆಲ್ರೆಡಿ ಉಕ್ಸ್ ಪಟ್ಟಿ ಐ ಪಟ್ಟಿಗೆ ಅರ್ಧ ಇಂಚು ತೊಗೋತೀರಾ, ಅದು ಬಿಟ್ಟು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ.
ಓಕೆನಾ. ಇದು ತಗೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫಿಟ್ಟಿಂಗು ಇಲ್ಲಿ ಕಪ್ಸ್ ದೊಡ್ಡದು ಆಗುತ್ತೆ ನಿಮ್ಗೆ. ಇಲ್ಲಿ ಕರೆಕ್ಟಾಗಿ ಸ್ಲೀವ್ ಅಳತೆ ಕರೆಕ್ಟಾಗಿ ಬರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಕಪ್ಸ್ ಇಲ್ಲಿ ದೊಡ್ಡದಾಗುತ್ತೆ, ಇಲ್ಲಿ ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಮಾಡ್ಕೋಬೋದು ನೀವು. ತುಂಬಾ ಈಸಿ ಮೆಥಡು ಅಂತಲೇ ಹೇಳ್ಬೋದು. ಈ ರೀತಿ ಬರುತ್ತೆ. ಓಕೆನಾ. ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಇದು ಮೇನ್ ಪಾಯಿಂಟ್ ಇದೇನೆ. ಓಕೆನಾ. ಈ ರೀತಿ ಇರುತ್ತೆ. ನೀವು ಇದನ್ನು ಜಾಸ್ತಿ ಮಾಡ್ಕೋಬೇಕು. ಓಕೆನಾ. ಇದೆ ಇಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು. ಓಕೆನಾ. ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೆ ನಿಮಗೆ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಓಕೆನಾ. ಫ್ರಂಟಲ್ಲಿ ನಿಮ್ಗೆ ಇಲ್ಲಿ ಕಪ್ಸು ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಅಗಲ ಆಗುತ್ತೆ ನಿಮಗಿಲ್ಲಿ. ಇವಾಗ ಇಲ್ಲಿ ಜಾಸ್ತಿ ಇರೋ ಬಟ್ಟೆ ಈ ಕಡೆ ಬರೋದ್ರಿಂದ ನಿಮಗೆ ಸ್ಲೀವ್ಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಬರೋದ್ರಿಂದ ಹಿಂಗೆ ನೀಟಾಗಿ ಸ್ಲೀವ್ಸ್ ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೋಬೋದು. ಕರೆಕ್ಟಾಗಿ ಬರುತ್ತೆ ಅವಾಗ. ಇಲ್ಲಾಂದರೆ ಇಲ್ಲಿಗೆ ಬರ್ತಾ ಇದ್ದಿದ್ದು ಇವಾಗ ಇಲ್ಲಿಗೆ ಬರುತ್ತೆ. ಇವಾಗ ಈ ಕಡೆ ಬಂತಲ್ಲ ಅರ್ಧ ಇಂಚು, ಅದಕ್ಕೋಸ್ಕರ ಇದು ಈ ಕಡೆ ಬಂತು. ಇದು ರಾಂಗು. ಓಕೆನಾ. ಇದು ಸರಿಯಾಗಿರುತ್ತೆ. ಓಕೆನಾ. ಅರ್ಥ ಆಯಿತು ಅನ್ಕೋತೀನಿ. ಇದು ಬಂದ್ಬಿಟ್ಟು ರಾಂಗು, ಇದು ಸರಿಯಾಗಿರುವಂಥದ್ದು. ಓಕೆನಾ. ಗೊತ್ತಾಯ್ತಾ. ಈ ರೀತಿ ಚೆಸ್ಟ್ ಜಾಸ್ತಿ ಇದ್ದಾಗ ನೀವು ಈ ಮೆಥಡನ್ನು ಯೂಸ್ ಮಾಡ್ಕೋಬೋದು. ಓಕೆನಾ. ಒಂದು ಮಾರ್ಕಿಂಗ್ ಪೀಸಲ್ಲೇ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇವಾಗ ಈ ರೀತಿ ಬಂದರೆ, ಇವಾಗ ಇಲ್ಲಿ ಮುಂದೆ ಇಲ್ಲಿ ಬಂದರೆ ಇದು ಸರಿ. ಓಕೆನಾ. ಇದು ಇಲ್ಲಿರೋದು ತಪ್ಪು. ಓಕೆನಾ. ಇಲ್ಲಿರೋದು ರಾಂಗ್, ಇದು ಸರಿ. ಓಕೆನಾ. ಇದು ಇಲ್ಲಿ ತೊಗೋಬೇಕು. ಇವಾಗ ಇಲ್ಲಿ ತೊಗೊಂಡಿರೋದ್ರಿಂದ ನಾವಿಲ್ಲಿ ಮುಂದೆ ಬರುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಚೆಸ್ಟ್ ಸರಿ ಹೋಗುತ್ತೆ. ಇಲ್ಲಿ ಮುಂದೆ ತಗೊಳ್ಳೋದ್ರಿಂದ ಕರೆಕ್ಟ್ ಆಗುತ್ತೆ. ಓಕೆನಾ. ಈ ರೀತಿ ನೀವು ಸರಿ ಮಾಡ್ಕೋಬೋದು. ಇಷ್ಟೇ. ಓಕೆನಾ. ಅರ್ಥ ಆಯಿತು ಅನ್ಕೋತೀನಿ. ಈ ರೀತಿ ನೀವು ಫ್ರಂಟಲ್ಲಿ ಜಾಸ್ತಿ ಬಂತು, ಚೆಸ್ಟ್ ಜಾಸ್ತಿ ಬಂತು, ಎದೆ ಸುತ್ತಳತೆ ಜಾಸ್ತಿ ಬಂತು ಅಂದಾಗ ನೀವು ಈ ರೀತಿ ಇಲ್ಲಿ ಸರಿ ಮಾಡ್ಕೋಬೇಕು. ಓಕೆನಾ. ನಾನು ಬ್ಲೌಸಲ್ಲೂ ತೋರಿಸಿದ್ನಲ್ಲ ಅದೇ ರೀತಿ ನೀವು ಅಲ್ಲಿ ಸರಿ ಮಾಡ್ಕೋಬೇಕು. ನಿಮ್ಗೆ ಎರಡೂ ಕನ್ಫ್ಯೂಸ್ ಆಗುತ್ತೆ ಅಂತಲೇ ನಾನು ಒಂದೊಂದೇ ತೋರಿಸಿದ್ದು. ಇಲ್ಲ, ಈ ಥರ ಕಟಿಂಗ್ ಮಾಡುವಾಗ ಇಲ್ಲಿ ಜಾಸ್ತಿ ತೊಗೊಳ್ಳಿ. ಆವಾಗ ಆಟೋಮೆಟಿಕಾಗಿ ಹಿಂದೆಗೆ ಬರುತ್ತೆ. ಆವಾಗ ನಿಮಗೆ ಸ್ಲೀವ್ಸ್ ಆರ್ಮಲ್ ರೌಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದು ಅಡ್ಜಸ್ಟ್ ಆಗುತ್ತೆ. ಆವಾಗ ಕರೆಕ್ಟ್ ಆಗುತ್ತೆ. ಅವ್ರಿಗೆ ಸ್ಲೀವ್ ಸಣ್ಣ ಇರೋದ್ರಿಂದ ಇವಾಗ ಇಲ್ಲಿ ಜಾಸ್ತಿ ತೊಗೊಳೋದ್ರಿಂದ ನಿಮಗೆ ಇದೂ ಕಮ್ಮಿ ಬರೋಲ್ಲ, ಅವಾಗ ಇದೂ ಜಾಸ್ತಿ ಆಗುತ್ತೆ. ಓಕೆನಾ. ನೀಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಓಕೆನಾ. ನಾನು ತೋಳಲ್ಲೂ ತೋರಿಸಿದ್ದೀನಿ, ರೆಡಿ ಬ್ಲೌಸಲ್ಲೂ ತೋರಿಸಿದ್ದೀನಿ. ಓಕೆನಾ. ನಿಮ್ಗೆ ಯಾವುದು ಅರ್ಥ ಆಗುತ್ತೋ ಅರ್ಥ ಆಗಲಿ ಅಂದ್ಬಿಟ್ಟು ಈ ರೀತಿ ನೋಡಿ. ಇವಾಗ ಇದರಲ್ಲೂ ತೋರಿಸಿದ್ದೀನಿ. ಇವಾಗ ಇಲ್ಲಿ ಸರಿ ಮಾಡ್ಕೋಬೇಕು. ನೀವು ಇಲ್ಲಿ ಸರಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಓಕೆನಾ. ಇಲ್ಲಿದ್ದು ಬಂದ್ಬಿಟ್ಟು ಅದಕ್ಕೇ ನಾನು ಈ ಸ್ಲೀವ್ಸ್ ತೋರಿಸಿರೋದು. ನೋಡಿ, ಈ ರೀತಿ. ಇವಾಗ ಇದನ್ನು ಈ ರೀತಿ ಬರೋ ಬದಲು ಇವಾಗ ಏನಾಗುತ್ತೆ, ಇಲ್ಲಿ ನಾವು ಕರೆಕ್ಟಾಗಿ ನೀಟಾಗಿ ಬಂದ್ಬಿಡುತ್ತೆ ಸ್ಲೀವ್ಸ್. ಓಕೆನಾ. ನೀವು ಈ ಕಡೆ ಜಾಸ್ತಿ ತಗೊಂಡಾಗ ಇದು ಇಲ್ಲಿ ಮುಂದೆ ಬರುತ್ತೆ ಅರ್ಧ ಇಂಚು. ಆವಾಗ ನೀವು ಅರ್ಧ ಇಂಚ್ ಕರೆಕ್ಟಾಗಿ ಹಿಡಿದಾಗ ಇದು ಇಲ್ಲಿ ಟೈಟ್ ಆಗೋವಂಥ ಪೋರ್ಷನ್ ಇಲ್ಲಿಗೆ ಬಂದ್ಬಿಡುತ್ತೆ. ಆವಾಗ ಏನಾಗುತ್ತೆ, ಕಪ್ಸು ಸರಿಯಾಗಿ ಹೋಗುತ್ತೆ, ನಿಮಗೆ ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಈ ರೀತಿ ನೀವು ಚೆಸ್ಟ್ ಜಾಸ್ತಿ ಬಂದಾಗ ಈ ರೀತಿ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ಫಸ್ಟು ಎದೆ ಸುತ್ತಳತೆ ಎಷ್ಟಿದೆ ಅಂತ ನೀವು ನೋಡ್ಕೋಬೇಕು. ಆ ಎದೆ ಸುತ್ತಳತೆ ಆಮೇಲೆ ಆರ್ಮುಲ್ ರೌಂಡು ಎರಡು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಒಂದೊಂದು ಕರೆಕ್ಟಾಗಿ ಬಂದುಬಿಡುತ್ತೆ. ಇದನ್ನೇ ಸ್ವಲ್ಪ ಮೇಲೆ ಕೆಳಗೆ ಮಾಡಿದಾಗ ಸರಿ ಹೋಗ್ಬಿಡುತ್ತೆ. ಆದರೆ ಚೆಸ್ಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಸ್ಲೀವ್ಸ್ ಕಡಿಮೆ ಇದ್ದಾಗ ಇದು ಜಾಸ್ತಿ ಇರೋದ್ರಿಂದ ನೀವು ಅದನ್ನು ಹಿಂಗೆ ಎಳೆದು ಮಾಡೋಕ್ಕಾಗಲ್ಲ. ನೀವು ಎಷ್ಟೇ ಎಳೆದ್ರೂ ಇಲ್ಲಿಗೆ ಬರುತ್ತೆ. ಆವಾಗ ಏನು ಮಾಡಬೇಕಪ್ಪ ಅಂದರೆ, ನಾನು ಹೇಳ್ದಂಗೆ ಇಲ್ಲಿ ಜಾಸ್ತಿ ತೊಗೋಬೇಕು. ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡಾಗ ನಿಮ್ಗೆ ಇಲ್ಲಿ ಕಪ್ಸ್ ಅಗಲ ಆಗುತ್ತೆ. ಆವಾಗ ಈ ಸ್ಟಿಚ್ಚು, ಇದು ಸ್ಲೀವ್ಸ್ದು ಸ್ಟಿಚ್ಚು ಮಾಮೂಲಿ ಇಲ್ಲಿಗೆ ಬರುತ್ತೆ. ಅವಾಗ ನೀಟಾಗಿ ಹಿಂಗೆ ಸ್ಟಿಚಿಂಗ್ ಬರುತ್ತೆ. ಅವಾಗ ಏನಾಗುತ್ತೆ, ಈ ಪೋರ್ಷನ್ನು ಇಲ್ಲಿಗೆ ಬರುತ್ತೆ. ಓಕೆನಾ. ಈ ರೀತಿ ನೀವು ಚೆಸ್ಟ್ ಜಾಸ್ತಿ ಇದ್ದಾಗ ಈ ಮೆಥಡಲ್ಲಿ ನೀವು ಸರಿ ಮಾಡ್ಕೋಬೋದು. ಇವೆರಡು ಪಾಯಿಂಟನ್ನು ನೀವು ನೆನಪಿಟ್ಕೊಬಿಟ್ರೆ, ಇಲ್ಲಿ ಕಮ್ಮಿ ಮಾಡಬೇಕು, ಇಲ್ಲಿ ಜಾಸ್ತಿ ತೊಗೋಬೇಕು, ಇಲ್ಲಿ ಫ್ರಂಟಲ್ಲೇ ತೊಗೋಬೇಕು. ಓಕೆನಾ. ಆವಾಗ ಏನಾಗುತ್ತೆ, ನಿಮಗೆ ಇವೆರಡು ಪಾಯಿಂಟನ್ನು ನೆನಪಿಟ್ಕೊಂಡ್ರೆ ನೀವು ನೀಟಾಗಿ ಬರುತ್ತೆ. ಚೆಸ್ಟ್ ಜಾಸ್ತಿ ಇದ್ದಾಗ ಈ ಮೆಥಡನ್ನ ಯೂಸ್ ಮಾಡಿ. ಓಕೆನಾ. ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು. ನಿಮಗೆ ಚೆಸ್ಟು ಜಾಸ್ತಿ ಆಯಿತು ಅಂತಲೂ ಆವಾಗ ಈ ಕರೆಕ್ಟಾಗಿ ಈ ಮೆಥಡಲ್ಲಿ ಮಾಡಿದಾಗ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಆವಾಗ ಏನಾಗುತ್ತೆ, ಇವಾಗ ನೀವು ಇದೇ ಅಳತೆ ಮಾಡಿ ಇವಾಗ ಇಲ್ಲಿಗೆ ಸ್ಟಿಚ್ ಮಾಡಿದ್ರೆ ಇದು ಲೂಸ್ ಆಗುತ್ತೆ, ಇದು ಟೈಟ್ ಆಗುತ್ತೆ. ಈ ಮೆಥಡಲ್ಲಿ ಮಾಡಿದ್ರೆ, ಇವಾಗ ಈ ಮೆಥಡಲ್ಲಿ ಮಾಡಿ ಕಪ್ಸ್ ಇಲ್ಲಿ ಲೂಸ್ ಆಗುತ್ತೆ, ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಆವಾಗ ಟೈಟ್ ಫಿಟ್ಟಿಂಗ್ ಎಲ್ಲ ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಈಸಿ ಮೆಥಡು ಅಂತಲೇ ಹೇಳ್ಬೋದು. ಇದು ತುಂಬ ಜನಕ್ಕೆ ಈ ಮೆಥಡ್ ಗೊತ್ತೇ ಇಲ್ಲ. ಹೇಳ್ಬೇಕು ಅಂದರೆ, ಇವಾಗ ಚೆಸ್ಟ್ ಹತ್ರ ಇವಾಗ ಇಲ್ಲಿ ತಗೊಳ್ಳೋದು ಗೊತ್ತೇ ಇರೋಲ್ಲ, ಇಲ್ಲಿ ಜಾಸ್ತಿ ತೊಗೋಬೇಕು ಅನ್ನೋದು ಐಡಿಯಾನೇ ಇರೋಲ್ಲ. ಇವಾಗ ಇಲ್ಲಿ ಕಮ್ಮಿ ಮಾಡಿಬಿಡ್ತಾರೆ, ಇಲ್ಲ ಜಾಸ್ತಿ ಮಾಡಿಕೊಂಡು, ಇಲ್ಲ ಎಳೆದ್ಕೊಂಡು ಏನೋ ಒಂದು ಮಾಡಿ ಸ್ಟಿಚ್ ಮಾಡಿಬಿಡ್ತಾರೆ. ಆವಾಗ ಹಾಕೊಂಡಾಗ ಏನಾಗುತ್ತೆ, ಇಲ್ಲಿ
ನಾನು ಹೇಳ್ದಂಗೆ ಸ್ಲೀವ್ಸ್ ಲೂಸ್ ಆಗುತ್ತೆ, ಇಲ್ಲ ಕಪ್ಸು ಟೈಟ್ ಆಗುತ್ತೆ. ಆವಾಗ ತಿರ್ಗಾ ಹೊಲಿಗೆ ಬಿಚ್ಚು ಹಾಕು ಮಾಡು ಅಂತ ಹೋದಾಗ ಕಪ್ಸದು ಶೇಪೇ ಹಾಳಾಗ್ಬಿಡುತ್ತೆ. ಓಕೆನಾ. ಅದಕ್ಕೆ ಈ ಶೇಪೆಲ್ಲ ಹಾಳಾಗಬಾರ್ದು ಅಂದರೆ ಇದೊಂದೇ ಮೂಲ ಕಾರಣ. ಇದೊಂದನ್ನೇ ಯೂಸ್ ಮಾಡಿಕೊಂಡ್ರೆ ನೀವು ಸಾಕು. ಇಲ್ಲಿ ಜಾಸ್ತಿ ತೊಗೊಳ್ಳಿ, ಇಲ್ಲಿ ಕಡಿಮೆ ಮಾಡಿ, ಅವಾಗ ಇದು ಸರಿಯಾಗಿ ಬರುತ್ತೆ, ಇದು ರಾಂಗು. ಓಕೆನಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೈಡ್ ಜಾಯಿಂಟಿಂಗು ಕಪ್ಸು ಜಾಸ್ತಿ ಇದ್ದಾಗ ಅಯ್ಯೋ ಅಂತ ಆ ಸಿಸ್ಟರ್ ಒಬ್ರು ಕೇಳಿದ್ರು, ಅವ್ರಿಗೋಸ್ಕರ ಈ ವಿಡಿಯೋ. ಜಸ್ಟ್ ಜಾಸ್ತಿ ಇದ್ದಾಗ ಸಿಸ್ಟರ್ ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಆವಾಗ ನೀವು ಇದು ಅಳತೆ ತೊಗೊಂಡಾಗ ಈಗ ಆಟೋಮೆಟಿಕ್ ಇಲ್ಲಿ ಜಾಸ್ತಿ ತೊಗೊಳೋದ್ರಿಂದ ನಿಮ್ಗೆ ಇಲ್ಲಿ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ, ಆರ್ಮಲ್ ರೌಂಡು ಕಡಿಮೆ ಆಗುತ್ತೆ. ಇದೆಲ್ಲ ಸೇಮ್ ಇದೇ ಇರುತ್ತೆ, ಇದನ್ನು ಮಾತ್ರ ಜಾಸ್ತಿ ತೊಗೊಳ್ಳಿ, ಅರ್ಧ ಇಂಚು. ಆವಾಗ ಇಲ್ಲಿಗೆ ಬರೋದು ಇಲ್ಲಿಗೆ ಬರುತ್ತೆ ಅರ್ಧ ಇಂಚು. ನಿಮ್ಗೆ ಆರ್ಮಲ್ ರೌಂಡ್ ಏನಿರುತ್ತೆ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸ್ಟಿಚಿಂಗ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇದು ಟೈಟ್ ಆಗೋಲ್ಲ, ಕಪ್ಸು ಲೂಸ್ ಆಗುತ್ತೆ. ಓಕೆನಾ. ಈ ರೀತಿ ಸರಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.